ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಾವನದು ಕಾರ್ಯ ಇದೆ. ನಮ್ಮ ಮಾವನ ಕಾರ್ಯ ಯಾವ್ಯಾವ ಥರ ಮಾಡ್ತೀರಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ ಮಾವ ಮಚ್ಚ ಇಬ್ಬರು ಫುಲ್ಲು ಬಲೂನಲ್ಲಿ ಆಟ ಆಡ್ತವ್ರೆ. ಏಯ್ ತೇ ತಿಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಗೊತ್ತಾಯ್ತಲ್ಲ, ಈ ನೋಡಿ ಎಲ್ಲ ಫೋಟೋಗೆಲ್ಲ ಹೂವು ಹಾಕ್ಕೊಂಡು ನಮ್ಮ ಮಾವನ ತಿರೋಗಿದ್ದಾನಲ್ಲ ಫ್ರೆಂಡ್ಸ್, ಅದರಿಂದ ನಮ್ಮ ಮಾವನ ಹೆಸರಲ್ಲಿ ಎಲ್ಲರಿಗೂ ಬಟ್ಟೆ ಕೊಡೋದಕ್ಕೆ ಬಟ್ಟೆ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ. ಫೈನಲಿ ಈಗ ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಹೋಗಿ. ತುಂಬ ಬೇಜಾರು. ಒಂದು ವರ್ಷ ಆಯಿತು ನಮ್ಮ ಮಾವ ತಿರೋಗಿ. ವರ್ಷ ಇಷ್ಟು ಬೇಗ ಆಗುತ್ತಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನೋಡ್ತಾನೆ ಒಂದು ವರ್ಷ ಆಯಿತು ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟೋಗಿ. ಫೈನಲಿ ಪೂಜೆ ಎಲ್ಲ ಆಗ್ತಾಯಿದೆ. ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ನೋಡ್ಕೊಂಬನ್ನಿ ಫ್ರೆಂಡ್ಸ್, ಪೂಜೆನೆಲ್ಲ ಹೋಗಿ. ನೋಡಿ, ಇದು ನಮ್ಮ ಪಾಪುಗಂತೂ ಡ್ರ್ಯಾಗನ್ ಫ್ರೆಂಡ್ಸ್ ಏನು ಆರ್ಭಟ ಮಾಡುತ್ತೆ ಗೊತ್ತಾ, ಇದು ಸೈಕಾಗಿ ಆಡುತ್ತೆ ನೋಡಿ. ಫೈನಲಿ ಪೂಜೆ ಎಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ದೊಡ್ಡಮ್ಮ ಅಕ್ಕ ಎಲ್ಲ ಪೂಜೆ ನಡೆಸ್ತಾ ಇದ್ದಾರೆ. ನೋಡಿ ನಮ್ಮ ಮಾವ ಈ ವೀಕ್ ಕ್ವಾಟ್ಲೆ ಕೊಡ್ತಾ ಇದ್ದಾನೆ. ವಿಡಿಯೋ ಮಾಡಿದ್ರೆ ಸಾಕು ಎಲ್ಲಿದ್ರೂ ಬಂದ್ಬಿಡ್ತಾನೆ. ಅದಿರಲ್ಲ, ಸುಮ್ಮನೆ ಗಾಳಿ ಅಲ್ಲ. ದೀಪ ಏನೋ ಹಚ್ತಾನೆ ಅವನೇ, ಆದರೆ ಗಾಳಿ ಪೂರ್ತಿ ಗಾಳಿ. ಅದು ನೋಡೋದು ಇವನು ಹಚ್ಚೋದಕ್ಕೆ ಅದು ಆರೋಗ್ಯಕ್ಕೆ ಮಸ್ತಿತ್ತು. ಫಂಕ್ಷನ್ ಎಲ್ಲ ನಾವು ತೋಟದಲ್ಲೇ ಅರೇಂಜ್ ಮಾಡಿದ್ದಿದ್ದು. ಯಾಕಂದರೆ ನಮ್ಮ ಅವಂಗೆ ಫುಲ್ಲು ತೋಟದಲ್ಲಿ ಇರಬೇಕು ಹಾಗೆ ಅಂತೆಲ್ಲ ಫುಲ್ಲು ಡ್ರೀಮ್ ಇತ್ತು. ಸದ್ಯಕ್ಕೆ ನಮ್ಮ ಮಾವನಂತೂ ನಮ್ಮ ಜೊತೆಲಿಲ್ಲ, ಅದಕ್ಕೆಲ್ಲ ತೋಟದಲ್ಲಾದರೂ ಇರಲಿ ಅನ್ನೋ ಇದ್ರ ಮೇಲೆ ತೋಟದಲ್ಲೆಲ್ಲ ಫಂಕ್ಷನ್ ಮಾಡ್ತಾಯಿದ್ವಿ. ಇವ್ರು ನೋಡಿ ಅಣ್ಣ ತಂಗಿ ಅಣ್ಣಂಗೂ ಹೊಸಿ ಕ್ವಾಟ್ಲೆ ಕೊಡ್ತವ್ರಂತೀರ ನೋಡಿ. ಫುಲ್ಲೆಲ್ಲ ಪೂಜೆ ಆಗಿ ಮುಗೀತು, ಎಲ್ಲ ನಿಂತ್ಕೊಂಡಿದ್ದಾರೆ. ನೋಡಿ ಇವನು ಆಯ್ ಮಾಡ್ತಾ ಇದ್ದಾನೆ. ಇವನು ಇಂಥವನ್ನೆಲ್ಲ ಸಿಕ್ಕಿದ್ರೆ ಕೆರ ತಗೊಂಡು ಹೊಡೀರಿ. ನೋಡಿ ಫ್ರೆಂಡ್ಸ್, 1-2 ಕ್ವಾಟ್ಲೆಗಳು. ಫೈನಲಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಊಟ ಬಡಿಸ್ತಾ ಇದ್ದಾರೆ. ಇದೆಲ್ಲ ತೋಟದಲ್ಲಿ ಫುಲ್ ಅರೇಂಜ್ ಮಾಡಿರೋದು ನೋಡಿ. ಎಲ್ಲಿ ಹೋದ್ರು ಇವನೇ. ಫೈನಲ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇವ್ನು ನೋಡಿ ಪೈಸಾ ಅಂದ್ಕೊಂಡು ನಮ್ಮ ಅಕ್ಕ ಊಟ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ದೊಡ್ಡಮ್ಮ ಎಲ್ಲಿತ್ತು ಅಲ್ಲಿ ಫುಲ್ಲು ಕಾಮಿಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.